ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ವಿಜ್ಞಾನ ಮತ್ತು ಗಣಿತದ ಬಗ್ಗೆ ಆಗಿರ್ಬೋದು, ಮತ್ತೆ ಆ ನಾಗರಿಕತೆ ಅವನತಿ ಹೊಂದೋದಕ್ಕೆ ಕಾರಣಗಳಾಗಿರ್ಬೋದು, ಇವುಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೀವಿ. ಇವತ್ತಿನ ದಿನ ಚೀನಾ ನಾಗರಿಕತೆ, ಚೈನೀಸ್ ಸಿವಿಲೈಸೇಷನ್. It is very interesting to know the civilization have developed only in those part of the world where it was possible for men to live without too great a struggle and yet not too easily ಅಂತ. ಇಲ್ಲಿ ಜಗತ್ತಿನ ನಾಗರಿಕತೆ ಬೆಳವಣಿಗೆಯಲ್ಲಿ ಬಹು ರೋಚಕವಾಗಿದ್ದೇನು ಅಂತ ಹೇಳಿದ್ರೆ ಬದುಕಲು ತುಂಬಾ ಹೋರಾಟ ಮಾಡಬೇಕಾಗಿಲ್ಲದ ಮತ್ತು ಅತ್ಯಂತ ಸುಲಭವೂ ಅಲ್ಲದ ಪ್ರದೇಶದಲ್ಲಿಯೇ ನಾಗರಿಕತೆಗಳು ಬೆಳವಣಿಗೆ ಹೊಂದಿರೋದನ್ನು ನಾವು ಕಾಣ್ಬೋದು. ಅಂದ್ರೆ ಸಾಕಷ್ಟು ಹೋರಾಟ ಮಾಡಿನೇ ಬದುಕಬೇಕು ಅಂತಕ್ಕಂತಹ ಸಿಚುವೇಶನ್ ಆಗಲಿ ಅಥವಾ ಸುಲಭವಾಗಿ ನಾವು ಇಲ್ಲಿ ಬದುಕ್ಬಿಡ್ಬೋದು ಅಂತಕ್ಕಂಥ ಪರಿಸ್ಥಿತಿ ಆಗಲಿ ಇವೆರಡೂ ಇರಲಿಲ್ಲ. ಇವೆರಡರ ಮಧ್ಯದ ಪರಿಸ್ಥಿತಿಯಲ್ಲಿ ಸಾಕಷ್ಟು ನಾಗರಿಕತೆಗಳು, ಪ್ರಾಚೀನ ನಾಗರಿಕತೆಗಳು ಬೆಳವಣಿಗೆ ಹೊಂದಿರೋದನ್ನು ನಾವು ಕಾಣ್ಬೋದು. ಅಂದ್ರೆ ಮನುಷ್ಯನಿಗೆ ಬದುಕಲು ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದ್ರೆ, ಇನ್ನೊಂದು ಕಡೆ ಅವರು ಪರಭಕ್ಷಕ ಪ್ರಾಣಿಗಳಿಂದ ಏನ್ ಮಾಡಬೇಕಾಗಿತ್ತು, ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಹೋರಾಟವನ್ನ ಮಾಡಬೇಕಾಗಿತ್ತು ಅಂತ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಹಲವಾರು ನಾಗರಿಕತೆಗಳ ಬೆಳವಣಿಗೆ ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು. ಒಂದು ವೇಳೆ ನೈಸರ್ಗಿಕ ಪರಿಸ್ಥಿತಿಗಳು ಜೀವನವನ್ನು ಅತ್ಯಂತ ಸುಲಭವಾಗಿಸಿದರೆ ಮನುಷ್ಯರು ಆಲಸಿಗಳಾಗುತ್ತಾರೆ ಮತ್ತು ಜೀವನವು ಅತ್ಯಂತ ದುಸ್ತರವಾದರೆ ನಾಗರಿಕತೆಯನ್ನು ಬೆಳೆಸಲು ಬೇಕಾದ ಶಕ್ತಿ ಮತ್ತು ವಿರಾಮ ಅವರಿಗೆ ದೊರೆಯುವುದಿಲ್ಲ. ಒಂದ್ ವೇಳೆ ಅವರು ಬರೀ ಹೋರಾಟದಲ್ಲಿನೇ ತಮ್ಮ ಜೀವನವನ್ನು ಕಳಿಬೇಕಾಯ್ತು ಅಂತ ಹೇಳೋರಿಗೆ ಯಾವುದೇ ವಿರಾಮ ದೊರೀತಿರಲಿಲ್ಲ. ಅಂತಹ ವಿರಾಮ ದೊರೀತಾ ಇರಲಿಲ್ಲ ಅಂತ ಹೇಳಿದ್ರೆ ನಾಗರಿಕತೆಗಳ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಥವಾ ಅವರು ತುಂಬಾ ಈಸಿಯಾಗಿ ತಮ್ಮ ಜೀವನವನ್ನು ನಡೆಸೋದಕ್ಕೆ ನಿಸರ್ಗ ಏನಾದ್ರು ಅನುಕೂಲ ಮಾಡಿಕೊಟ್ರೆ ಅಲ್ಲೇನಾಗುದಿಲ್ಲ ಅಂತ ಹೇಳಿದ್ರೆ ಅವರು ಬದುಕೋದು ಇಷ್ಟು ಸುಲಭನ ಅಂತ ಹೇಳಿ ಆಲಸ್ಯಗಳಾಗ್ತಕ್ಕಂಥ ಚಾನ್ಸ್ಗಳು ಸಹಿತ ಇರೋದನ್ನ ನಾವಿಲ್ಲಿ ಕಾಣ್ಬೋದು ಅಂತ. If nature conditions make life too easy, men become lazy, and if life become too difficult, men will not have strength or leisure to develop a civilization. ಒಂದ್ ವೇಳೆ ಈಸಿ ಆಗಿದ್ರೆ ಆಲಸ್ಯ ಆಗ್ತಾನ, ಒಂದ್ ವೇಳೆ ತುಂಬಾ ಟಫ್ ಆಗಿದ್ರು ಸಹಿತ ಅವನಿಗೆ ವಿರಾಮ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ವಿರಾಮ ದೊರೆಯೋದಿಲ್ಲ ಅವನು ಮುಂದುವರಿಯೋದಕ್ಕೆ ಅಥವಾ ನಾಗರಿಕತೆಯನ್ನು ಬೆಳವಣಿಗೆ ಹೊಂದೋದಕ್ಕೆ ಏನಾಗೋದಿಲ್ಲ ಅಂತ ಹೇಳಿದ್ರೆ ಚಿಂತೆ ಮಾಡೋದಕ್ಕೆ ಅಥವಾ ವಿಚಾರ ಮಾಡೋದಕ್ಕೆ ಅವನಿಗೆ ಸಮಯ ದೊರೆಯೋದಿಲ್ಲ ಅಂತಕ್ಕಂಥದ್ದು ಅಂತ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಹಲವಾರು ನಾಗರಿಕತೆಗಳು ಬೆಳವಣಿಗೆ ಹೊಂದಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಲ್ಲಿಸಿರೋದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಮೆಸೊಪೊಟೋಮಿಯಾ ನಾಗರಿಕತೆ ಆಗಿರ್ಬೋದು, ಇವೆಲ್ಲ ಜಗತ್ತಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಲ್ಲಿಸಿದವು ಅಂತ ನಾವು ಈಗಾಗಲೇ ನೋಡಿದ್ದೀವಿ ಅಂತ. ಮಿತವಾದ ತೊಂದರೆಗಳಿರುವ ಪರಿಸ್ಥಿತಿಗಳು ಮನುಷ್ಯರಲ್ಲಿ ಜಾಣ್ಮೆಯ ಬೆಳವಣಿಗೆಗೆ ಪೂರಕವಾಗುವುದರೊಂದಿಗೆ ನಾಗರಿಕತೆ ಬೆಳವಣಿಗೆಯನ್ನು ಸಹಿತ ಮಾಡ್ತವೆ ಅಂತ. ಮಾನವನಿಗೆ ಪೂರಕವಾಗಿರ್ತಕ್ಕಂತಹ ಅಂದ್ರೆ ದೊರೀತಕ್ಕಂತಹ ವಿಶ್ರಾಂತಿ ಏನಾಗುತ್ತೆ ಅಂತ ಹೇಳಿ ಅವನಲ್ಲಿ ಬುದ್ಧಿಮತ್ತೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾವು ಅಂತ. ದ ಕಂಡೀಷನ್ ಆಫ್ moderated difficulties are favorable for men to develop intelligence and improve civilization. ಯಾವಾಗ ತನಗೆ ಸಾಕಷ್ಟು ಸಮಯ ದೊರೆಯಿತು ಅವನು ತನ್ನ ನಾಗರಿಕತೆಯನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸೋದಕ್ಕೆ ಕಾರಣ ಆಗುತ್ತೆ ಅಂತ. ದ ರಿವರ್ ಪ್ಲೇನ್ಸ್ ಆಫ್ ಹುವಾಂಗ್ಹೋ ಇನ್ ನಾರ್ಥರ್ನ್ ಚೀನಾ and Angste and Sikiang in southern China provided moderate challenges and minimum facilities to develop a civilization. ಇಲ್ಲಿ ನಮಗೆ ಈ ಚೀನಾ ನಾಗರಿಕತೆ ಬೆಳವಣಿಗೆ ಹೊಂದೋದಕ್ಕೆ ಏನಾಯಿತು ಅಂತ ಹೇಳಿದ್ರೆ ಮೂರು ಪ್ರಮುಖ ನದಿಗಳು ಏನಾಗವು ಅಂತ ಹೇಳಿದ್ರೆ ಮಾನವನಿಗೆ ಬೇಕಾಗಿರ್ತಕ್ಕಂತಹ ಒಂದು ವಾತಾವರಣವನ್ನು ಒದಗಿಸಿಕೊಟ್ಟು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಉತ್ತರ ಚೀನಾದ ಹ್ವಾಂಗ್ಹೋ ನದಿ ಆಗಿರ್ಬೋದು ಮತ್ತು ಯಾಂಗಸ್ತೆ ಹಾಗೂ ದಕ್ಷಿಣ ಚೀನಾದ ಸಿಕಿಯಾಂಗ್ ನದಿ ಏನ್ ಮಾಡ್ತು ನದಿ ಬಯಲುಗಳು ಚೀನಾ ನಾಗರಿಕತೆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಮಿತವಾದ ಸವಾಲುಗಳನ್ನ ಮತ್ತು ಕನಿಷ್ಠ ಸೌಲಭ್ಯಗಳನ್ನ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಹೊಂದಿರೋದನ್ನ ನಾವಿಲ್ಲಿ ಕಾಣ್ಬೋದು ಅಂತ. ಈ ಕನಿಷ್ಠ ಸೌಲಭ್ಯಗಳನ್ನ ಉಪಯೋಗಿಸಿಕೊಂಡು ಅಭಿವೃದ್ಧಿ ಹೊಂದತಕ್ಕಂತಹ ನಾಗರಿಕತೆ ಏನಾಯ್ತು ಚೀನಾದಲ್ಲಿ ಬೆಳವಣಿಗೆ ಹೊಂದು ಅದು ಹ್ವಾಂಗ್ಹೋ, ಯಾಂಗಸ್ತೆ, ಸಿಕಿಯಾಂಗ್ ಅಂತಕ್ಕಂಥ ನದಿ ದಡದಲ್ಲಿ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇನ್ ದ ಬಿಗಿನಿಂಗ್ ಚೈನೀಸ್ ಹ್ಯಾಡ್ ಟ್ರೈಬಲ್ ಸೊಸೈಟೀಸ್ ಲೈಕ್ ಎಲ್ಸ್ವೇರ್ ಇನ್ ದ ವರ್ಲ್ಡ್ ಅಂತ. ಇಲ್ಲಿ ಪ್ರಾರಂಭದಲ್ಲಿ ಎಲ್ಲ ನಾಗರಿಕತೆಗಳ ರೀತಿಯಲ್ಲಿನೇ ಚೀನಾ ನಾಗರಿಕತೆಯ ಜನರು ಸಹಿತ ಏನಾಗಿದ್ರು ಅಂತ ಹೇಳಿದ್ರೆ ಅಲೆಮಾರಿ ಸಮುದಾಯದವರಾಗಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇಟ್ ಗ್ರಾಜುವಲಿ ಡೆವಲಪ್ಡ್ ಇನ್ ಫ್ಯೂಡಲ್ ಸೊಸೈಟಿ. ನಂತರದಲ್ಲಿ ಇದೇನಾಯ್ತು ಅಂತ ಹೇಳಿದ್ರೆ ನಿಧಾನಗತಿಯಲ್ಲಿ ಉಳಿಗಮಾನ್ಯ ಸಮಾಜವಾಗಿ ಬೆಳವಣಿಗೆ ಹೊಂದಿರೋದನ್ನ ನಾವಿಲ್ಲಿ ಕಾಣ್ಬೋದು. ಇನ್ ದ
context of the above discussions their periods such similar condition in India and China. ಇಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಕಂಡೀಷನ್ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿದ್ರೆ ಚೀನಾ ಮತ್ತು ಭಾರತದಲ್ಲಿ ಸಮಾನ ಪರಿಸ್ಥಿತಿಗಳು ಅಸ್ತಿತ್ವದಲ್ಲಿದ್ದು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಈ ವಿಷಯವನ್ನು ಚರ್ಚಿಸುವ ವಿಷಯಕ್ಕೆ ಬಂದಾಗ ಭಾರತ ಮತ್ತು ಚೀನಾ ಎರಡರಲ್ಲಿ ಒಂದೇ ಪರಿಸ್ಥಿತಿ ಇರ್ತಕ್ಕಂಥದ್ದನ್ನು ಅಸ್ತಿತ್ವದಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ. ಸಾಮಾನ್ಯ ಶಕಪೂರ್ವ 5000 ಸುಮಾರಿಗೆ ಚೀನಾದಲ್ಲಿ ವಿಶಿಷ್ಟ ನಾಗರಿಕತೆಯೊಂದು ಬೆಳವಣಿಗೆ ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಚೈನೀಸ್ ಡೆವಲಪ್ಡ್ ಅ ಯುನಿಕ್ ಸಿವಿಲೈಸೇಷನ್ ಬೈ 5000 BCE. ನಾಟ್ ಮಚ್ ಈಸ್ ನೋನ್ ಅಬೌಟ್ ದ ರಿಮೋಟ್ ಫಾಸ್ಟ್. ಇಲ್ಲಿ ಸುಮಾರು ಸಾಮಾನ್ಯ ಶಕಪೂರ್ವ 5000 ಸುಮಾರಿಗೆ ಚೀನಿಯರು ವಿಶಿಷ್ಟವಾದ ನಾಗರಿಕತೆಯನ್ನು ಬೆಳೆಸಿದ್ರು. ಅದರ ಆರಂಭಿಕ ಕಾಲದ ಬಗ್ಗೆ ಏನಾಗಿಲ್ಲ ಅಂತ ಹೇಳಿದ್ರೆ ಅಷ್ಟಾಗಿ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಆಧಾರಗಳು ದೊರೆಯದೇ ಇರೋದ್ರಿಂದ ಅದ್ರ ಬಗ್ಗೆ ತಿಳಿದು ಬಂದಿಲ್ಲ ಅಂತಲೇ ನಾವು ಹೇಳ್ಬೋದು. ನಾವು ಸಾಮಾನ್ಯ ಶಕಪೂರ್ವ 1500ರಿಂದ ಹೆಚ್ಚು ಸ್ಪಷ್ಟವಾದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ. ವಿ ಹ್ಯಾವ್ ಫೇರ್ಲಿ ಕ್ಲಿಯರ್ ಹಿಸ್ಟ್ರಿ ಫ್ರಮ್ ಅಬೌಟ್ 1500 BCE. It also appears that it developed in isolation to the large extent ಅಂತ. ಇಲ್ಲಿ 1500ರಿಂದ ಸಾಮಾನ್ಯ ಶಕಪೂರ್ವ 1500ರಿಂದ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಇತಿಹಾಸವನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಚೀನಾದ ಇತಿಹಾಸವು ಬಹಳಷ್ಟು ಮಟ್ಟಿಗೆ ಪ್ರತ್ಯೇಕವಾಗಿಯೇ ಬೆಳವಣಿಗೆ ಹೊಂತು ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಜಗತ್ತಿನ ಇನ್ನಿತರ ಯಾವುದೇ ನಾಗರಿಕತೆಗಳೊಂದಿಗೆ ಏನಾಗಿರಲಿಲ್ಲ, ಸಂಬಂಧವನ್ನು ಹೊಂದದೆ ಕೇವಲ ಒಂದು ಪ್ರತ್ಯೇಕ ನಾಗರಿಕತೆಯಾಗಿ ಇದು ಬೆಳವಣಿಗೆ ಹೊಂತು ಅಂತ ನಾವಿಲ್ಲಿ ಹೇಳ್ಬೋದು. ಚೈನೀಸ್ ಆರ್ ಆಲ್ವೇಸ್ ಪ್ರೌಡ್ ಆಫ್ ದೇರ್ ಸಿವಿಲೈಸೇಷನ್. ಚೀನಿಯರಿಗೆ ಅವರ ನಾಗರಿಕತೆಯ ಬಗ್ಗೆ ಯಾವಾಗಲೂ ಅಭಿಮಾನ ಇರ್ತೈತಿ. ಯಾವಾಗ ನಾಗರಿಕತೆ ಬಗ್ಗೆ ಅಭಿಮಾನ ಹುಟ್ಟುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನು ಸಹಿತ ಏನು ಮಾಡಬೇಕು ಅಂತ ಹೇಳಿದ್ರೆ ಸೃಜನಶೀಲನಾಗಿರಬೇಕು, ಏನಾದರೂ ಉತ್ಪಾದನೆಯನ್ನು ಮಾಡ್ತಾ ಇರಬೇಕು. ನಮಗೀಗ ಸಾಕಷ್ಟು ಪ್ರಮಾಣದಲ್ಲಿ ಮೇಡ್ ಇನ್ ಚೀನಾ ವಸ್ತುಗಳು ಸಿಗ್ತಾ ಇರೋದನ್ನು ನಾವು ಕಾಣ್ಬೋದು ಅಂತ. ಅಂದರೆ ಚೀನಿಯರ ಪ್ರತಿಯೊಬ್ಬರು ಸಹಿತ ಏನಾಗಿರ್ತಾರೆ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಏನಾಗಿರ್ತೈತೆ ಅಂತ ಹೇಳಿದ್ರೆ ಅವರು ತಮ್ಮನ್ನು ತಾವು ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿರುತ್ತೆ. ಅದ್ರ ಜೊತೆಗೆ ಅವರ ನಾಗರಿಕತೆಯ ಬಗ್ಗೆ ಸಹಿತ ಹೆಮ್ಮೆಯನ್ನು ಉಳ್ಳಂಥವ್ರು ಆಗಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಚೀನಿಯರ ಆವಿಷ್ಕಾರಗಳಾಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಮಾನವ ಜೀವನದಲ್ಲಿ ಅನೇಕ ವಿಧದಲ್ಲಿ ಅವುಗಳು ಪ್ರಭಾವಗೊಳಿಸಿರೋದನ್ನು ನಾವು ಕಾಣ್ಬೋದು ಅಂತ. ಚೈನೀಸ್ ಇನ್ವೆನ್ಷನ್ಸ್ ಆ್ಯಂಡ್ ಫಿಲಾಸಫಿ ಇನ್ಫ್ಲೂಯೆನ್ಸ್ಡ್ ಹ್ಯೂಮನ್ ಲೈಫ್ ಇನ್ ಸೆವರಲ್ ವೇಸ್ ಅಂತ. ನಾವು ಸಾಕಷ್ಟು ಪ್ರಮಾಣದಲ್ಲಿ ಚೀನಿ ವಸ್ತುಗಳ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತೀವಿ, ಸಾಕಷ್ಟು ಮಾರ್ಕೆಟ್ನಲ್ಲಿ ಅವು ದೊರೀತಾ ಇರೋದನ್ನು ನಾವು ಕಾಣ್ಬೋದು ಅಂತ. ಸೊ ಅಂತೆಯೇ ಚೀನಾ ನಾಗರಿಕತೆಯ ಜನರಿಗೆ ಅವರ ನಾಗರಿಕತೆಯ ಬಗ್ಗೆ ಯಾವಾಗಲೂ ಹೆಮ್ಮೆ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಚೀನಾ ಇಸ್ ಎ ಕಂಟ್ರಿ ಆಫ್ ವೆರೈಟಿ ಆಫ್ ಫಿಸಿಕಲ್ ಫೀಚರ್ಸ್. ಇಟ್ ಲೈಸ್ ಬಿಟ್ವೀನ್ ಹಿಮಾಲಯಾಸ್ ಇನ್ ದ ವೆಸ್ಟ್, ಪೆಸಿಫಿಕ್ ಓಷಿಯನ್ ಇನ್ ದ ಈಸ್ಟ್ ಆ್ಯಂಡ್ ಡೆಸರ್ಟ್ ಇನ್ ದ ನಾರ್ತ್. ಇಲ್ಲಿ ಚೀನಾ ನಾಗರಿಕತೆ ಪ್ರತ್ಯೇಕವಾಗಿ ಬೆಳವಣಿಗೆ ಹೊಂದೋದಕ್ಕೆ ಅಲ್ಲಿನ ನೈಸರ್ಗಿಕತೆ ಅಥವಾ ನಿಸರ್ಗ ಯಾವ ರೀತಿಯಾಗಿ ಕಾರಣ ಆಗಿತ್ತು ಅಂತ ಹೇಳಿದ್ರೆ ಚೀನಾ ಭೌಗೋಳಿಕ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ದೇಶ ಆಗಿದ್ದು, ಅದು ಪಶ್ಚಿಮಕ್ಕೆ ಹಿಮಾಲಯವನ್ನು, ಪೂರ್ವಕ್ಕೆ ಶಾಂತ ಸಾಗರವನ್ನು ಮತ್ತು ಉತ್ತರಕ್ಕೆ ಮರುಭೂಮಿಯನ್ನು ಹೊಂದಿದ್ರಿಂದ ಏನಾಯಿತು ಅಂತ ಹೇಳಿದ್ದು ಪ್ರತ್ಯೇಕ ನಾಗರಿಕತೆಯಾಗಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗಿತ್ತು ಅಂತ. ಈ ದೇಶದ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಸಸ್ಯ ಆಗಿರ್ಬೋದು, ಜೀವ ಸಂಕುಲ ಆಗಿರ್ಬೋದು, ಇವೆಲ್ಲ ಏನಾಗೈತೆ ಅಂತ ಹೇಳಿದ್ರೆ ಹೊಂದಿರತಕ್ಕಂಥ ಪ್ರಮುಖ ನಾಗರಿಕತೆ ಅಂತ ಹೇಳಿ ನಾವು ಇದನ್ನು ಕರಿತೀವಿ ಅಂತ. ಇಟ್ ಹ್ಯಾಸ್ ಅ ವೈಡ್ ವೆರೈಟಿ ಆಫ್ ಫ್ಲೋರ್ ಆ್ಯಂಡ್ ಫೌನಾ ಅಂತ. ಇಲ್ಲಿ ನಾಗರಿಕತೆ ಪ್ರತ್ಯೇಕವಾಗಿ ಬೆಳವಣಿಗೆ ಹೊಂದೋದಕ್ಕೆ ಭೌಗೋಳಿಕ ವೈವಿಧ್ಯ ಕಾರಣ ಆದರೆ ಇಲ್ಲಿ ಅವರು ಅಭಿವೃದ್ಧಿ ಹೊಂದೋದಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಸಸ್ಯ ಮತ್ತು ಜೀವ ಸಂಕುಲಗಳಲ್ಲಿ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಚೀನಾ ಇಸ್ ಇನ್ಹೆಬಿಟೆಡ್ ಬೈ ಮಂಗೋಲೈಡ್ ರೇಸ್. ಇಲ್ಲಿ ಮಂಗೋಲ್ ಜನಾಂಗದ ಜನರು ಏನಾಗಿದ್ರು ಅಂತ ಹೇಳಿದ್ರೆ ಚೀನಾ ನಾಗರಿಕತೆಯ ಜನರು ಆಗಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಚೀನಾ ಇಸ್ ಇನ್ಹೆಬಿಟೆಡ್ ಬೈ ಮಂಗೋಲೈಡ್ ರೇಸ್ ಅಂತ. ಮಂಗೋಲೈಡ್ ಜನಾಂಗದವರು ಈ ಚೀನಾ ನಾಗರಿಕತೆಯ ಜನರು ಆಗಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇನ್ನು ಪೊಲಿಟಿಕಲ್ ಕಂಡೀಷನ್, ರಾಜಕೀಯ ಸ್ಥಿತಿ ಯಾವ ರೀತಿ ಆಗಿತ್ತು ಚೀನಾ ನಾಗರಿಕತೆಯ ಜನರಲ್ಲಿ ಅಂತ ಹೇಳಿದ್ರೆ ಅರ್ಲಿ ಚೀನಾ ವಾಸ್ ರೂಲ್ಡ್ ಬೈ ಮೆನಿ ಕಿಂಗ್ಸ್. ಇಲ್ಲಿ ಆರಂಭದಲ್ಲಿ ಚೀನಾ ಅನೇಕ ರಾಜರಿಂದ ಆಳ್ವಿಕೆಗೆ ಒಳಪಟ್ಟಿರೋದನ್ನು ನಾವು ಕಾಣ್ಬೋದು. ಇನ್ ದ ಬಿಗಿನಿಂಗ್ ದೇ ಹ್ಯಾಡ್ ಅ ಲೂಸ್ ಫೆಡರೇಷನ್. ಅವರು ಒಂದು ಸಡಿಲ ಒಕ್ಕೂಟ ವ್ಯವಸ್ಥೆಯನ್ನು ಆರಂಭದಲ್ಲಿ ಏನಾಗಿದ್ರು ಅಂತ ಹೇಳಿದ್ರೆ ಹೊಂದಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇನ್ ದ ಲೇಟರ್ ಸ್ಟೇಜಸ್ ದೇ ಹ್ಯಾಡ್ ಅ
ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್. ನಂತರದಲ್ಲಿ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕೇಂದ್ರೀಕೃತ ಆಡಳಿತವನ್ನು ಹೊಂದಿರತಕ್ಕಂತಹ ಒಂದು ಆಡಳಿತ ವ್ಯವಸ್ಥೆ ಆ ಕಾಲದಲ್ಲಿ ಅಥವಾ ಚೀನಾ ನಾಗರಿಕತೆಯ ಜನರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅಸ್ತಿತ್ವಕ್ಕೆ ಬಂತು. ಮೊದಲೆಲ್ಲ ಸಡಿಲ ಒಕ್ಕೂಟಗಳನ್ನು ಹೊಂದಿರತಕ್ಕಂತಹ ಆಡಳಿತ ಇತ್ತು. ನಂತರದಲ್ಲಿ ಅದೇನಾಯಿತು ಅಂತ ಹೇಳಿದ್ರೆ ಕೇಂದ್ರೀಕೃತ ಆಡಳಿತವಾಗಿ ಮಾರ್ಪಾಡು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು. ಚೀನಾ ಹ್ಯಾಸ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಪೊಲಿಟಿಕಲ್ ಹಿಸ್ಟ್ರಿ. ಚೀನಾದ ಇತಿಹಾಸವನ್ನು ನೋಡ್ತಾ ಹೋದಾಗ ಇಲ್ಲಿ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಇತಿಹಾಸವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು. ದ mythological sources date political history of China to as early as 4000 years. ಇಲ್ಲಿ ನಾವು ಚೀನಾ ನಾಗರಿಕತೆ ಇತಿಹಾಸವನ್ನು ನೋಡಿದಾಗ ಪೌರಾಣಿಕ ಆಧಾರಗಳು ಚೀನಾದ ಇತಿಹಾಸವನ್ನು 4000 ವರ್ಷಗಳಷ್ಟು ಹಿಂದಕ್ಕೆ ಕರೆದೊಯ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಮೋರ್ ದ್ಯಾನ್ 15 ಡೈನಾಸ್ಟೀಸ್ ಹ್ಯಾವ್ ರೂಲ್ಡ್ ಚೀನಾ ಫ್ರಮ್ 2100 BCE ಟು 1911 CE. ಇಲ್ಲಿ 4000 ವರ್ಷಗಳ ಹಿಂದಕ್ಕೆ ಹೋದಾಗ ಅವರ ಚೀನಾ ನಾಗರಿಕತೆ ಅಂತಕ್ಕಂಥದ್ದು ಎಷ್ಟೊಂದು ಹಳೆಯದಾಗಿತ್ತು ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ. ಪೌರಾಣಿಕ ಆಧಾರಗಳನ್ನು ಅನುಸರಿಸಿ ಅದು ಸುಮಾರು 4000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂತಹ ನಾಗರಿಕತೆ ಆಗಿತ್ತು ಅಂತ ಹೇಳಿ ನಾವು ಕರಿತೀವಿ. ಇನ್ನು ಇಂತಹ ನಾಗರಿಕತೆಯನ್ನು ಸಾಮಾನ್ಯ ಶಕ ಪೂರ್ವ 2100ರಿಂದ ಸಾಮಾನ್ಯ ಶಕ 1911ರ ಅವಧಿಯವರೆಗೆ ಸುಮಾರು 15 ಅರಸರುಗಳ ಆಳ್ವಿಕೆ ನಡೆಸಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಆದರೆ ಸಾಮಾನ್ಯ ಶಕ ಪೂರ್ವ 1500ರಿಂದ ಸಾಮಾನ್ಯ ಶಕ 1911ರವರೆಗೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಆಧಾರಗಳು ಲಭ್ಯ ಆಗವು ಅಂತ. ಅಂದರೆ ಹಿಂದೆ ಇರತಕ್ಕಂತಹ 4000 ವರ್ಷಗಳಷ್ಟು ಹಳೆಯದವ ಅಂತ ಹೇಳೋದಕ್ಕೆ ನಮಗೆ ಯಾವುದೇ ಆಧಾರಗಳು ಲಭ್ಯ ಆಗಿಲ್ಲ. ನಮಗೆ ಸ್ಪಷ್ಟವಾದ ಇತಿಹಾಸ ದೊರೆಯೋದು ಎಲ್ಲಿಂದ ಅಂತ ಹೇಳಿದ್ರೆ ಸಾಮಾನ್ಯ ಶಕ ಪೂರ್ವ 1500ರಿಂದ ಅಂತ. ಸೊ ವಿ ಹ್ಯಾವ್ ಸಬ್ಸ್ಟೇನಿಯಲ್ ಸೋರ್ಸಸ್ ಫ್ರಮ್ 1500 BCE ಅಂತ. ಇನ್ನು ಡೈನಾಸ್ಟೀಸ್ ಆ್ಯಂಡ್ ರೂಲ್ಡ್ ಚೀನಾ, ಈ 15 ರಾಜಮನೆತನಗಳ ಅದಾವಲ್ಲ, ಸೊ ಅವುಗಳನ್ನು ಆಳ್ವಿಕೆ ಮಾಡಿದಂಥವ್ರು ಯಾರು ಅಂತ ಹೇಳಿದ್ರೆ ಇಲ್ಲಿ ನಾವು ಮತ್ತೆ 2 ವಿಧಗಳಾಗಿ ವಿಂಗಡಿಸ್ತೀವಿ. ಮೊದಲೇದು ಪ್ರಾಚೀನ ಯುಗದ ರಾಜಮನೆತನಗಳು, ಆಮೇಲೆ ಸಾಮ್ರಾಜ್ಯಶಾಹಿ ಯುಗದ ರಾಜಮನೆತನಗಳು ಅಂತ ಹೇಳಿ ಕರಿತೀವಿ. ಈ 15 ರಾಜಮನೆತನಗಳಲ್ಲಿ 3 ರಾಜಮನೆತನಗಳು ಪ್ರಾಚೀನ ಯುಗದ ರಾಜಮನೆತನಗಳು ಅಂತ ಹೇಳಿ ಕರಿತೀವಿ. ಅದು ಜಿಯಾ ರಾಜಮನೆತನ, ಸಾಮಾನ್ಯ ಶಕ ಪೂರ್ವ 2100ರಿಂದ 1600ರವರೆಗೆ. ಎರಡನೇದು ಶಾಂಗ್ ರಾಜಮನೆತನ, ಇದು ಸಾಮಾನ್ಯ ಶಕ ಪೂರ್ವ 1600ರಿಂದ 1046. ಇನ್ನು ಮೂರನೇದು ಜೌ ರಾಜಮನೆತನ, ಇದು ಸಾಮಾನ್ಯ ಶಕ ಪೂರ್ವ 1045ರಿಂದ 256. ಈ 3 ರಾಜಮನೆತನಗಳು ಪ್ರಾಚೀನ ಯುಗದ ರಾಜಮನೆತನಗಳಾಗಿದ್ದು, ನಂತರ ಸಾಮ್ರಾಜ್ಯಶಾಹಿ ಯುಗದ ರಾಜಮನೆತನಗಳು ಅಂತ ಹೇಳಿದ್ರೆ ಕಿನ್ ರಾಜಮನೆತನ, ಕಿನ್, ಹಾನ್, ಆಮೇಲೆ 3 ರಾಜ್ಯಗಳು, ಚಿನ್ ರಾಜಮನೆತನ, ದಕ್ಷಿಣ ಮತ್ತು ಉತ್ತರ ರಾಜಮನೆತನ, ಸುಯಿ ರಾಜಮನೆತನ, ಟಾಂಗ್ ರಾಜಮನೆತನ, 10 ರಾಜ್ಯಗಳ ಯುಗ, ಸೋಂಗ್ ರಾಜಮನೆತನ, ಯುವಾನ್ ರಾಜಮನೆತನ, ಮಿಂಗ್ ರಾಜಮನೆತನ, ಮಂಚು ಅಥವಾ ಕಿಂಗ್ ರಾಜಮನೆತನ ಅಂತ ಹೇಳಿ. ಕೊನೆಯದು ಮಂಚು ಆರ್ ಕಿಂಗ್ ರಾಜಮನೆತನ, ಸಾಮಾನ್ಯ ಶಕ ಪೂರ್ವ 1644ರಿಂದ 1911ರವರೆಗೆ ಆಳ್ವಿಕೆ ಮಾಡಿರೋದನ್ನು ನಾವು ಕಾಣ್ಬೋದು. ಜಿಯಾ ಪ್ರಾರಂಭದ ರಾಜಮನೆತನವಾಗಿದ್ದು ಸುಮಾರು ಸಾಮಾನ್ಯ ಶಕ ಪೂರ್ವ 2100ರಲ್ಲಿ ಇದು ಅಸ್ತಿತ್ವಕ್ಕೆ ಬಂತು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಸಾಮಾನ್ಯ ಶಕ 1911ರಲ್ಲಿ ಕೊನೆಗೊಂಡ ಮಂಚು ವಂಶ ಕೊನೆಯ ರಾಜಮನೆತನವಾಗಿರೋದನ್ನು ನಾವು ಕಾಣ್ಬೋದು. ಚೀನಾದ ರಾಜಕೀಯ ಇತಿಹಾಸವನ್ನು 2 ಯುಗದಲ್ಲಿ ವಿಭಾಗಿಸಲಾಗಿದೆ. ಅವುಗಳಂತ ಹೇಳಿದ್ರೆ ಪ್ರಾಚೀನ ಯುಗ, ಸಾಮ್ರಾಜ್ಯಗಳ ಯುಗ ಅಂತ ಹೇಳಿ 2 ರೀತಿಯಾಗಿ ವಿಭಾಗ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. Xia was the earliest dynasty which came into existence in around 2100 BCE, and the last was King or Manchu, which ended in 1911 CE. The political history of China is classified into 2 eras. ಒಂದು ancient era 2100 to 221 BCE, ಆಮೇಲೆ ಇಂಪೀರಿಯಲ್ era 2021 to 1911 CE. ಇನ್ನು ಇದರಲ್ಲಿ ಬರ್ತಕ್ಕಂತಹ ಮೊದಲೇ ರಾಜಮನೆತನ ಯಾವುದು ಅಥವಾ ಇಲ್ಲಿ ಇರ್ತಕ್ಕಂಥ ಪ್ರಮುಖ ರಾಜಮನೆತನಗಳ ಬಗ್ಗೆ ಮಾತ್ರ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ. ಸೊ ಅಂತಹ ರಾಜಮನೆತನಗಳ ಯಾವುವು ಅಂತ ಹೇಳಿದ್ರೆ ಮೊದಲೇದು ಚೌ ರಾಜಮನೆತನ. ದ ಚೌ ಡೈನಾಸ್ಟಿ ವಾಸ್ ಅ ಲಾಂಗೆಸ್ಟ್ ಸರ್ವಿಂಗ್ ಡೈನಾಸ್ಟಿ. ಈ ಚೌ ಅಥವಾ ಜೌ ವಂಶ ಅಂತ ಏನು ಕರಿತೀವಲ್ಲ
ಆ ವಂಶ ಸುದೀರ್ಘವಾಗಿ ಆಳ್ವಿಕೆ ನಡೆಸಿದಂಥ ಒಂದು ರಾಜ ಮನೆತನ ಅಂತ ಹೇಳಿ ನಾವು ಕರಿತೀವಿ ಅಂತ. ಈ ಪ್ರಾಚೀನ ಯುಗದ ರಾಜಮನೆತನಗಳಲ್ಲಿ ಮೂರನೇ ರಾಜಮನೆತನ ಯಾವುದ್ರಿ? ಜೌ ಅಥವಾ ಚೌ ರಾಜಮನೆತನ. ಇದು ಸುದೀರ್ಘವಾಗಿ ಆಳ್ವಿಕೆ ನಡೆಸಿದಂಥ ರಾಜಮನೆತನ. ಈ ವಂಶದ ಅರಸರು ತಮ್ಮ ಅಧಿಕಾರವನ್ನ ನ್ಯಾಯಬದ್ಧಗೊಳಿಸಲು ದೈವದತ್ತ ಅಧಿಕಾರ ಸಿದ್ಧಾಂತವನ್ನ ಪ್ರತಿಪಾದಿಸಿದರು. ದೈವದತ್ತ ಅಧಿಕಾರ ಸಿದ್ಧಾಂತ ಅಂತ ಹೇಳಿದ್ರೆ ನಾವು ದೇವರ ಪ್ರತಿನಿಧಿಗಳು, ಅದಕ್ಕೋಸ್ಕರ ನಾವು ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದೀವಿ, ನಾವು ದೇವರ ಪ್ರತಿನಿಧಿ ಅಥವಾ ದೇವರ ಸ್ವರೂಪಿ ಅಂತ ಹೇಳಿ ಇಂತಹ ಅಧಿಕಾರವನ್ನು ಏನು ಮಾಡಿದ್ರು ಅವರು ಪ್ರತಿಪಾದನೆ ಮಾಡಿದ್ರು ಅಂತ. ದ ರೂಲರ್ಸ್ ಆಫ್ ದಿಸ್ ಡೈನಾಸ್ಟಿ ಇವಾಲ್ವ್ಡ್ ದ ಥಿಯರಿ ಆಫ್ ಮ್ಯಾಂಡೇಟ್ ಆಫ್ ಹೆವನ್ ಡಿವೈನ್ ಒರಿಜಿನ್ ಟು ಲೆಜಿಟಿಮೈಸ್ ದೇರ್ ರೂಲ್ ಅಂತ. ಅವರು ತಮ್ಮ ಅಧಿಕಾರವನ್ನು ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಪ್ರಮಾಣಬದ್ಧಗೊಳಿಸಬೇಕಾದ್ರೆ ಅವರು ಈ ಸಿದ್ಧಾಂತವನ್ನು ಅಂದ್ರೆ ದೈವದತ್ತ ಸಿದ್ಧಾಂತವನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಪ್ರತಿಪಾದನೆ ಮಾಡಿರೋದನ್ನು ನಾವು ಕಾಣ್ಬೋದು. 3rd and 4th BC witnessed the rise of feudal lords who constantly engaged in wars. ಇಲ್ಲಿ ಸಾಮಾನ್ಯ ಶಕಪೂರ್ವ 3 ಮತ್ತು 4ನೇ ಶತಮಾನಗಳು ಜಮೀನ್ದಾರರ ಉನ್ನತಿಯನ್ನು ಸಾಧಿಸಿದಂಥ ಕಾಲಘಟ್ಟ ಅಂತ ಹೇಳಿ ಕರಿತೀವಿ. ಅವರು ತಮ್ಮಲ್ಲಿಯೇ ಯುದ್ಧದಲ್ಲಿ ತೊಡಗಿರೋದನ್ನು ನಾವು ಕಾಣ್ಬೋದು. ಇವರನ್ನ ಕ್ವಿನ್ ವಂಶದ ದೊರೆಗಳು ಹತ್ತಿಕ್ಕಿದ್ರು ಮತ್ತು ರಾಜಮನೆತನದ ಆಡಳಿತವನ್ನು ಪುನಃ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಯಾರು? ಕ್ವಿನ್. ಇಲ್ಲಿ ಜಮೀನ್ದಾರರು ಹೆಚ್ಚು ಸಮರ್ಥರಾಗಿ ಬೆಳವಣಿಗೆ ಹೊಂದಿದರು. ಯಾವ ಕಾಲಘಟ್ಟದಲ್ಲಿ? 3 ಮತ್ತು 4ನೇ ಶತಮಾನದೊಳಗೆ ಅಂತಹ ಜಮೀನ್ದಾರರನ್ನ ಮತ್ತೆ ಅವರನ್ನು ಸೋಲಿಸೋದ್ರ ಮುಖಾಂತರ ಅವರನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಿದವರು ಯಾರು? ಕ್ವಿನ್ ರಾಜಮನೆತನದವರು ಅಂತ. ದೇ ವರ್ ಸಪೋರ್ಟೆಡ್ ಬೈ ದ ಕ್ವಿನ್ ಡೈನಾಸ್ಟಿ. ದೇ ರೀಎಸ್ಟಾಬ್ಲಿಷ್ಡ್ ದ ಡೈನಾಸ್ಟಿಕ್ ರೂಲ್ ಆಫ್ ದಿ ಚೈನೀಸ್ ಅಂತ. ಇಲ್ಲಿ ಚೀನಾ ರಾಜಮನೆತನದ ರಾಜರ ಆಳ್ವಿಕೆಯನ್ನು ಮತ್ತೆ ಪುನಃ ಪ್ರಾರಂಭ ಮಾಡಿದವರು ಯಾರು ಅಂತ ಹೇಳಿದ್ರೆ ಕ್ವಿನ್ ವಂಶದ ದೊರೆಗಳು ಅಂತ ಹೇಳಿ ನಾವು ಕರಿತೀವಿ ಅಂತ. ದಸ್ ಬಿಗ್ಯಾನ್ ಟು ಇಂಪೀರಿಯಲ್ ಎರಾ. ಆವಾಗಿಂದ ಏನಾಯಿತು ಅಂತ ಹೇಳಿದ್ರೆ ಕ್ವಿನ್ ವಂಶದ ದೊರೆಗಳು ತಮ್ಮ ರಾಜ್ಯವನ್ನ ಸಾಮ್ರಾಜ್ಯಗಳನ್ನಾಗಿ ವಿಂಗಡಣೆ ಮಾಡಿ ಚೀನಾದಲ್ಲಿ ಸಾಮ್ರಾಜ್ಯ ಯುಗ ಅಂತಕ್ಕಂಥದ್ದು ಕ್ವಿನ್ ರಾಜಮನೆತನದೊಂದಿಗೆ ಪ್ರಾರಂಭವಾಗಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಈ ರೀತಿಯಾಗಿ ಚೌ ಅಥವಾ ಜೌ ರಾಜಮನೆತನ ಪ್ರಮುಖವಾಗಿ ಅಂದರೆ ಈ ಪ್ರಾಚೀನ ಯುಗದ 3ನೇ ರಾಜಮನೆತನ ಆಗಿತ್ತು. ಅದು ಅತ್ಯಂತ ಸುದೀರ್ಘ ಅವಧಿಯವರೆಗೆ ಆಳ್ವಿಕೆಯನ್ನು ನಡೆಸಿತು. ಆಮೇಲೆ 3ನೇ ಮತ್ತು 4ನೇ ಶತಮಾನದಲ್ಲಿ ಜಮೀನ್ದಾರರು ಸಮರ್ಥರಾದರು. ಅವರನ್ನು ಮತ್ತೆ ಹತ್ತಿಕ್ಕಿ ರಾಜರ ಆಳ್ವಿಕೆಯನ್ನು ಪ್ರಾರಂಭಿಸಿದವರು ಯಾರು? ಕ್ವಿನ್ ರಾಜಮನೆತನದವರು. ಇದರಿಂದಾಗಿ ಅವರು ತಮ್ಮ ರಾಜ್ಯವನ್ನು ಸಾಮ್ರಾಜ್ಯಗಳನ್ನಾಗಿ ವಿಂಗಡಿಸಿದ್ರು. ಯಾಕಂದ್ರೆ ಆಡಳಿತದಲ್ಲಿ ಏನು ಮಾಡಬೇಕಾಗಿತ್ತು? ಅವರು ಉತ್ತಮ ಅಂಶಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಸಾಮ್ರಾಜ್ಯಗಳನ್ನಾಗಿ ವಿಂಗಡಿಸಿದ್ರಿಂದ ಅಲ್ಲಿಂದ ಏನಾಯಿತು? ಸಾಮ್ರಾಜ್ಯಗಳ ಯುಗ ಪ್ರಾರಂಭವಾಯಿತು ಅಂತ. ಸೊ ಈ ರೀತಿಯಾಗಿ ದಸ್ ಬಿಗ್ಯಾನ್ ಇಂಪೀರಿಯಲ್ ಎರಾ ಅಂತ. ಸೊ ಅಲ್ಲಿ ಹೊಸ ಅಂದ್ರೆ ಈ ಸಾಮ್ರಾಜ್ಯ ಯುಗ ಪ್ರಾರಂಭವಾಯಿತು. ಇಂತಹ ಸಾಮ್ರಾಜ್ಯಶಾಹಿ ಯುಗವನ್ನು ಆಳ್ವಿಕೆ ಮಾಡಿದಂತಹ ರಾಜರುಗಳ ಬಗ್ಗೆ ಅಥವಾ ರಾಜ ಮನೆತನಗಳ ಬಗ್ಗೆ ಏನು ಮಾಡೋಣ ಅಂತ ಹೇಳಿದ್ರೆ ಮುಂದಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡೋಣ. ಇವತ್ತಿಗೆ ಈ ಕ್ಲಾಸನ್ನು ಕೊನೆಗೊಳಿಸ್ತೀನಿ.